ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ವೇತಾ. ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಲಾಸ್ಟ್ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅವಳು ಜಾಮೂನ್ ಕೊಟ್ಟು ಕಳಿಸಿದ್ಲು. ನಮ್ಮಿಬ್ಬರು ಮಕ್ಕಳು ನೋಡಿ ಆ ಜಾಮೂನ್ ತಿನ್ನೋಕ್ಕೆ ಎಷ್ಟು ಜಗಳ ಆಡ್ತಿದ್ದಾರೆ ಅಂತ. ಇವಳು ದೊಡ್ಡವಳು ಒಂದೇ ಸ್ಪೂನ್ ತಂದಿದ್ಲು, ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ. ಇವಳಿಗೆ ಕೋಪ ಬಂದ್ಬಿಡ್ತು, ಅದೇ ಸ್ಪೂನ್ ಬೇಕು ಅಂತ ಜಗಳ ಮಾಡಿದ್ಲು. ಆಮೇಲೆ ನಾನು ಸ್ವಲ್ಪ ಗದ್ರಿಕೊಂಡೆ, ಅದಕ್ಕೆ ಮುಖ ಇಷ್ಟು ಮಾಡ್ಕೊಂಡು ಜಾಮೂನ್ ತಿಂತಿದ್ದಾಳೆ. ನಾವು ಎಷ್ಟೇ ಐಟಮ್ ಮಾಡಿಟ್ಟಿರಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ತಿಳಿಸಿ ನನಗೆ. ಯಾರಾದರೂ ಬೇರೆಯವ್ರು ಏನಾದರೂ ಕೊಡ್ತಾರೆ ಅಂದರೆ ಅದರ ರುಚಿನೇ ಬೇರೆ, ಮಕ್ಕಳು ಅದನ್ನೇ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ನಮಗೂ ಅದೇ ಇಷ್ಟ ಆಗೋಗುತ್ತೆ. ಏಕೆಂದರೆ ನಮ್ಮದು ಕೈ ರುಚಿ ತಿಂದು ತಿಂದು ಬೇಜಾರಾಗೋಗಿರುತ್ತೆ. ಅವ್ರ ಮನೆಯವ್ರಿಗೆ ಬೇರೆಯವ್ರ ಮನೆಯವ್ರಿಗೆ ನಮ್ಮ ಮನೆಯದು ಇಷ್ಟ ಆಗುತ್ತೆ, ನಮ್ಮ ಮನೆಯವ್ರಿಗೆಲ್ಲ ಬೇರೆಯವ್ರ ಮನೆಯದು ಇಷ್ಟ ಆಗುತ್ತೆ. ಹೀಗೆ ನಾನು ನಿಮಗೂ ಹಾಗೇನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವ್ರೂ ಅಷ್ಟೇ, ನನ್ನ ಫ್ರೆಂಡ್ ಅಷ್ಟೇ, ಯಾವಾಗಲೂ ಏನಾದರೂ ಕೊಟ್ಟು ಕಳಿಸ್ತಾನೆ ಇರ್ತಾನೆ. ನಾನು ಆ ಥರನೇ ಕೊಟ್ಟು ಕಳಿಸ್ತಾ ಇರ್ತೀನಿ. ನನ್ನ ವ್ಲಾಗಲ್ಲೆಲ್ಲ ನೋಡಿರ್ಬೋದು ನೀವು, ನಾವು ಶಾಪಿಂಗ್ ಎಲ್ಲ ಒಟ್ಟಿಗೆ ಮನೆ ಹತ್ರನೇ ಇರೋದು. ಒಟ್ಟಿಗೆ ಇದ್ವಿ 13 ವರ್ಷ ನಾವು ಒಟ್ಟಿಗೆ ಅಕ್ಕಪಕ್ಕದ ಮನೆಯಲ್ಲೇ ಇದ್ವಿ. ಆಮೇಲೆ ರೀಸೆಂಟಾಗಿ ಈಗ ಸ್ವಲ್ಪ ದೂರ ಬಂದಿದ್ದೀವಿ ಅಷ್ಟೇ. ಆದರೂ ಆ ಫ್ರೆಂಡ್ಶಿಪ್ ಹಾಗೇ ಇದೆ. ಏನೋ ಡೈಲಿ ಫೋನ್ ಮಾಡಿ ಮಾತಾಡ್ತೀವಿ ಆ ಥರ ಎಲ್ಲ ಏನೂ ಇಲ್ಲ. ಬಟ್ ನನಗೇನೇ ಅನಿಸಿದ್ರು, ಏನಾದರೂ ಸ್ವಲ್ಪ ಲೋ ಫೀಲ್ ಆದ್ರೂ, ಏನಾದರೂ ಬೇಜಾರಾಗ್ತಿದ್ರು ಫಸ್ಟ್ ನೆನಪಾಗದೆ ಅವಳು. ಕಾಲ್ ಮಾಡ್ತೀನಿ, ಅವಳು ಅಷ್ಟೇ, ಏನೇ ಪ್ರಾಬ್ಲಮ್ ಆದರೂ ಫಸ್ಟು ಕಾಲ್ ಮಾಡೋದೆ ನನಗೆ. ಗಾಡಿ ತೊಗೊಂಬ, ಸುಮ್ಮನೆ ಹಂಗೆ ಸುತ್ತಾಡ್ಕೊಂಬರೋಣ, ತರಕಾರಿ ತೊಗೊಂಬರೋಣ ಅಂತಾಳೆ. ನಮಗೂ ಆ ಥರ ಬ್ರೇಕ್ ಬೇಕು ಅನಿಸುತ್ತೆ. ಆಮೇಲೆ ತುಂಬ ಜೆನ್ಯೂನ್ ಫ್ರೆಂಡು, ತುಂಬ ಕೇರಿಂಗ್ ಮಾಡ್ತಾಳೆ ಅಂತೀನಿ. ಬಟ್ ನನಗಿಂತ ನೀವು ನಂಬಲ್ಲ, 47 ವರ್ಷ ಅವ್ರಿಗೆ. ಮಾತಾಡ್ಬೇಕಾದ್ರೆ ಕೆಲವು ಸತಿ ಅಷ್ಟು ಸಲಿಗೆ ಬೆಳೆದುಬಿಟ್ಟಿದೆ, ಅಷ್ಟು ಕ್ಲೋಸ್ ಫ್ರೆಂಡ್ಸ್ ನಾವು, ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆಮೇಲೆ ಹಾಗೆ ಅವ್ರ ಜೊತೆನೇ ಹೋಗಿದ್ದಿದ್ದು. ಇವೆಲ್ಲ ತೊಗೊಂಬಂದಿದ್ದೆ. ಈ ಅಗರಬತ್ತಿ ಆಯಿತಾ, ಬ್ಲ್ಯಾಕ್ ಎಮರಾಲ್ಡ ಏನೋ, ಈ ಸತಿ ಯಾವುದೋ ಒಂದು ಹೊಸ ಅಂಗಡಿಗೆ ಹೋಗಿದ್ದೆ. ನಾನು ನಿಮಗೆ ಹೇಳಿದ್ನಲ್ಲ ಗಾಡಿ ಪಂಚರ್ ಆಗೋಗಿತ್ತು ಅಂತ. ಎಲ್ಲೋ ಹಾಗೆ ತರಕಾರಿ ತರಕ್ಕೆ ಹೋಗಿದ್ದೆ. ಹಾಗೆ ಗಾಡೀಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಕ್ಕೂ ನಡ್ಕೊಂಡು ಹೋಗಿ ಮಾಡ್ಕೊಂಬರೋಕ್ಕೂ ಏನು ವ್ಯತ್ಯಾಸ ಅಂದರೆ, ಪ್ರತಿಯೊಂದು ಅಂಗಡಿಲೂ ಸ್ವಲ್ಪ ನೀಟಾಗಿ ನೋಡ್ತೀವಿ ನಡೀತಾ ಇದ್ದರೆ. ಅಂದರೆ ನನಗೆ ಅದೇ ಅನಿಸ್ತು, ಹೆಂಗಿದ್ರು ವಾಕಿಂಗ್ ಆಯಿತು, ಅದೊಂಥರ ಬೆನಿಫಿಟ್ ಆಯಿತು. ಬಟ್ ಯಾವ ಅಂಗಡೀಲಿ ಹೆಂಗೆ, 2 ಅಂಗಡಿ ನಂಗೆ ತುಂಬ ಚೆನ್ನಾಗಿ ಸಿಕ್ತು ಗೊತ್ತಾ. ಒಂದು ತರಕಾರಿದ ಅಂಗಡಿ, ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟು ಆಯಿತಾ, ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಕಾರ್ನು ಅಷ್ಟೇ, ಸ್ವೀಟ್ ಕಾರ್ನ್ ಎಷ್ಟು ಫ್ರೆಶ್ಶು, ಬೀನ್ಸು, ಕ್ಯಾರೆಟು, ಬೆಂಡೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ ಎಲ್ಲ ದೊಡ್ಡ ದೊಡ್ಡ ಬಾಕ್ಸಸ್ ಇರುತ್ತಲ್ವ, ಆ ಥರ ಬಾಕ್ಸಸಲ್ಲಿ ಫ್ರೆಶ್ಶಾಗಿ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಅದೊಂದು ಜಾಗ ಸಿಕ್ತು. ಆಮೇಲೆ ಪಾಪ ಅವ್ರು ಎಷ್ಟು ವ್ಯಾಪಾರಸ್ಥರು ಅಂದರೆ, ನಾನು ಅದೇನೋ 120 ಇಲ್ಲ 220 ಆಯಿತು ಅನಿಸುತ್ತೆ, ಎಲ್ಲ ಸೇರಿಸಿ 220 ಆಯಿತು. ನನ್ನ ಹತ್ರ ಮತ್ತೆ 20 ರುಪೀಸ್ ಚೇಂಜ್ ಇರಲಿಲ್ಲ. ಅಯ್ಯೋ ಮೇಡಮ್ ಇರಲಿ ಬಿಡಿ, ಆಮೇಲೆ ಕೊಡ್ರಂತೆ ಅಂತ ಅಂದರು. ಸೊ ಅವ್ರಿಗೇನು ಅಲ್ಲ, ವ್ಯಾಪಾರಸ್ಥರಿಗೆ ಒಬ್ಬೊಬ್ಬರು ಕೆಲವರೆಲ್ಲ ₹1 ಬಿಡೋಕ್ಕೇ ನೋಡ್ತಾರೆ. ಇವ್ರು ನಾನು ಹೋಗಿದ್ದೆ ಅವ್ರ ಹತ್ರ ಫಸ್ಟ್ ಟೈಮು. ₹20 ಅಯ್ಯೋ ನೆಕ್ಸ್ಟ್ ಟೈಮ್ ಕೊಡೋರಂತೆ ಅಂತ ಹೇಳಿದ್ರು. ನನಗೆ ಆ ಥರ ದುಡ್ಡು ಈ ವಿಷಯದಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಜಾಗದಲ್ಲೇ ಈ ಸಾಮಾನೆಲ್ಲ ತೊಗೊಂಡು ಚೇಂಜ್ ಸಿಕ್ತು 20 ರುಪೀಸು. ಫಸ್ಟ್ ಹೋಗಿ ಕೊಟ್ಬಿಟ್ಟೆ. ಆಮೇಲೆ ಅವ್ರು ಅಂತಿದ್ರು, ಏನು ಮೇಡಮ್ ಇಂಥ ವ್ಯಾಪಾರ ಎಲ್ಲ ನಂಬಿಕೆ ಮೇಲೆ ನಡೆಯೋದು, ಇಲ್ಲೇ ಓಡಾಡ್ತಿರ್ತೀರ, ನೀವು ಎಲ್ಲಿಗೆ ಹೋಗ್ತೀರಾ, ಕೊಟ್ಟಿದ್ರೆ ಆಗ್ತಿತ್ತು ಅಂತ ಅಂತಿದ್ರು. ನಾವು ಏನು ಸಿಕ್ಕಾಪುಟ್ಟ ಕೂತ್ರೂ ಎಷ್ಟೊಂದು ಯೋಚನೆ ಮಾಡ್ತಾಯಿರ್ತೀವಿ. ಅವ್ರು ಎಷ್ಟು ಆರಾಮಾಗಿ ಇರೋದ್ರಲ್ಲೇ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ತುಂಬ ಏನಿಲ್ಲ, ಅಂದರೆ ಒಂದು ಮಿಡಲ್ ಕ್ಲಾಸ್ ಪರ್ಸನ್ ಥರನೇ ಇದ್ದರು. ಖುಷಿ ಆಯಿತು ಅಂಥ ವ್ಯಕ್ತಿನ ನೋಡಿ. ದುಡ್ಡು ಅನ್ನೋ ಈ ಪ್ರಪಂಚದಲ್ಲಿ ಏನೂ ಅಷ್ಟು ಬೆಲೆ ಕೊಡದೆ, ಇರಲಿ ಒಂದು ನಂಬಿಕೆ ಮೇಲೆ ಕೊಡ್ತೀವಿ ಅಂತ ಹೇಳಿದ್ನ, ಅದು ಫಸ್ಟ್ ಟೈಮ್ಗೆ. ಆಮೇಲೆ ತಂದು ಎಲ್ಲ ಬಿಡಿಸ್ತಾ ಇದ್ದೀನಿ. ಈ ಕರ್ಬೇವಿನ ಸೊಪ್ಪು ನನಗಂತೂ ತುಂಬಾ ಎಫೆಕ್ಟ್ ಕಾಣ್ತಾ ಇದೆ. ನಾನು ಆಲ್ರೆಡಿ ತೋರಿಸಿದ್ದೀನಿ ನನ್ನ ಬ್ಲಾಗಲ್ಲಿ. ನಾನು ಹೋದ ಸತಿನೇ ಏನು ಮಾಡಿದೆ ಅಂದರೆ, ಒಂದು ₹10 ಅಷ್ಟೇ ಆಯಿತಾ, ₹10 ಕರ್ಬೇವಿನ ಸೊಪ್ಪನ್ನ ತಂದು ಪೇಪರ್ ಮೇಲೆ ಒಣಗಿಸ್ಬಿಟ್ಟಿದ್ದೆ. ಹೆಂಗೆ ಒಣಗಿಸ್ದೆ ಅಂದರೆ, ಫ್ಯಾನ್ ಕೆಳಗಡೆ, ಹೊರಗಡೆ ಬರೀ ಮಳೆ ಬರ್ತಿದೆ ಅಂತ ನಾನು ಹೋದ ಸತಿ ಫ್ಯಾನ್ ಕೆಳಗಡೆನೇ ಒಣಗಿಸಿದ್ದು. ಒಂದು 4-5 ದಿನ ಒಣಗಿಸಿದ್ದೀನಿ ಅನಿಸುತ್ತೆ. ಚೆನ್ನಾಗಿ ಮಾಯಿಶ್ಚರ್ ಎಲ್ಲ ತುಂಬ ಚೆನ್ನಾಗಿ ಒಣಗಿದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಒಂದಲ್ಲಿ. ಇನ್ನು ಸ್ವಲ್ಪ ಇದೆ, ಮತ್ತೆ ಪೌಡ್ರ್ ಮಾಡೋಣ ಅಂತ ತಂದಿದ್ದೀನಿ. ಏನಿಲ್ಲ, ಬಿಸಿನೀರಿಗೆ ರಾತ್ರಿ ಅದನ್ನು ಹಾಕ್ತೀನಿ, ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಸ್ವಲ್ಪ ಅದಕ್ಕೇ ತಣ್ಣಗೆ ಹೋಗಿರುತ್ತಲ್ವ, ತುಂಬ ಬಿಸಿ ನೀರಕ್ಕೆ ನೆನೆಸ್ಬಿಟ್ಟಿರ್ತೀನಿ ರಾತ್ರಿ. ಬೆಳಗ್ಗೆ ಅದಕ್ಕೆ ಇನ್ನು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಬೆಚ್ಚಗೆ ಮಾಡಿಕೊಂಡು, ಕುದಿಸಲ್ಲ, ಏನು ಕುದಿಸೋಕೆ ಹೋಗಲ್ಲ, ಟೈಮ್ ಇರಲ್ಲ ಅಂತ. ಬಟ್ ನೀವು ಕುದಿಸಿದ್ರೂ ಒಳ್ಳೆಯದೇ ಅಂತ ಅನಿಸುತ್ತೆ. ಕುದಿಸಿ ಅದನ್ನು ಇಟ್ಟು
ಆಮೇಲೆ ಫಿಲ್ಟ್ರ್ ಮಾಡಲ್ಲ, ನಾನು ಹಾಗೆ ಕುಡಿದ್ಬಿಡ್ತೀನಿ. ಚೆನ್ನಾಗಿ ಪೌಡ್ರ್ ಆಗುತ್ತೆ. ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದರೆ, ಏನದು ಎಲೆಗಳು ತುಂಬ ಚೆನ್ನಾಗಿ ಡ್ರೈ ಆಗಿದ್ದರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಚೆನ್ನಾಗಿ ಅದನ್ನು ಮಿಕ್ಸಿ ಮಾಡಿಕೊಂಡು ದಿನಾ ಆ ರೀತಿ ಕುಡಿತಾ ಬರ್ತಾಯಿದ್ದೀನಿ. ಬೆಳಗ್ಗೆ ತಪ್ಪಿದ್ರೆ ರಾತ್ರಿ, ಕೆಲವು ಸತಿ 2 ಹೊತ್ತು ಕುಡಿತೀನಿ. ಹೇರ್ ಫಾಲ್ ಅನ್ನೋದು ಎಷ್ಟು ಕಡಿಮೆ ಆಗಿದೆ ಅಂದರೆ, ಆಮೇಲೆ ನನಗೆ ಸ್ವಲ್ಪ ಈ ಸೈಟ್ ಪ್ರಾಬ್ಲಮ್ ಇತ್ತು. ಅಂದರೆ ನನಗೆ ಲಾಂಗ್ ಸೈಟ್ ಚೆನ್ನಾಗಿ ಕಾಣುತ್ತೆ, ತುಂಬ ಹತ್ತಿರ ಬಂದರೆ ಕಾಣ್ತಾ ಇರಲಿಲ್ಲ. ಬಟ್ ನನಗೆ ಇದೇನ ಎಫೆಕ್ಟು ಸ್ವಲ್ಪ ಇಂಪ್ರೂವ್ ಆದಂಗಿದೆ. ಫುಡ್ಡಿಂದನೇ ಎಷ್ಟೊಂದು ಹೆಲ್ತ್ ಎಲ್ಲ ಸರಿ ಮಾಡ್ಕೋಬೋದು ಅಂತ ಅನ್ನಿಸ್ತು. ನೆಕ್ಸ್ಟು ಈಗ ನಾನು ಪಲಾವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಈ ಪಲಾವ್ ಎಲ್ಲ ಹೇಗೆ ಅಂದರೆ, ನಾನು ರೈಸ್ ಐಟಮ್ ಮಾಡಿದ್ರೂ ಕೂಡ ತರಕಾರಿ ಸಿಕ್ಕಾಪಟ್ಟೆ ಹಾಕ್ಬಿಡ್ತೀನಿ. ನೋಡಿ, ನನ್ನ ಮಕ್ಕಳೆಲ್ಲ ಅದೇ ಆಡ್ಕೊತಿದ್ರು, ಏನಮ್ಮ ಇದು ಪಲಾವ, ತರಕಾರಿ ಎಲ್ಲೇ ಕೂಟ್ ಮಾಡಿಬಿಟ್ಟಿದ್ಯಾ, ಬರೀ ಅನ್ನನೇ ಸಿಗೋಲ್ಲ, ಬರೀ ತರಕಾರಿನೇ ಸಿಗುತ್ತೆ ಅಂತ. ಬಟ್ ನನಗದೇನೋ ಹಿಂಗೆ ಇಷ್ಟ. ಆ ಮೂಲಕ ನಾನು ತರಕಾರಿಗಳು ಬಾಡಿಗೆ ಸೇರುತ್ತೆ ಅಂತ ಆ ರೀತಿ ಮಾಡ್ಕೊಂಬಿಡ್ತೀನಿ. ನೋಡಿ, ಈ ರೀತಿ ಒಣಗಿಸಿದ್ದೀನಿ. ಇದನ್ನು ಒಂದು 5 ದಿನ ಒಣಗಿಸ್ತೀನಿ. ನಾನು ಹೇಳಿದ್ನಲ್ಲ ನೋಡಿ, ನಾನು ಇದಕ್ಕೇ ಅದು ಕರ್ಬೇವಿನ ಸೊಪ್ಪಿನ ಪೌಡ್ರೂ ಹಾಕಿದ್ದೀನಿ. ಆಮೇಲೆ ಇದು ಜೀರಿಗೆ ಪೌಡ್ರು, ಜೀರಿಗೆ, ಓಂಕಾಳು, ಚಕ್ಕೆ ಅದೆಲ್ಲ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದೊಂದು ಸ್ವಲ್ಪ 1/4 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಕುದಿಸ್ತೀನಿ. ಕೆಲವು ಸತಿ ಕುದ್ಸೋಕ್ಕೆ ಟೈಮ್ ಇಲ್ಲ ಅಂದರೆ ಬಿಸಿನೀರಿಗೆ, ಮೆಜಾರಿಟಿ ಬಿಸಿನೀರಿಗೆ ಹಾಕಿ ಇಟ್ಬಿಡ್ತೀನಿ. ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಕುದಿಸ್ತಾ ಇದ್ದೀನಿ. ನೆಕ್ಸ್ಟು ನೋಡಿ, ಸ್ವೀಟ್ ಕಾರ್ನ್ ಎಷ್ಟು ಫ್ರೆಶ್ ಆಗಿತ್ತು. ಆಮೇಲೆ ಅದೇ ಪಂಚರ್ ಆಗಿತ್ತಲ್ವ, ಅದೊಂಥರ ಬೆನಿಫಿಟ್ ಆಯಿತು. ನನಗೆ ಆ ಪ್ಲೇಸ್ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ನಾನು ಪದೇ ಪದೇ ಅಲ್ಲೇ ಹೋಗಿ ತರಕಾರಿ ಆ ಥರ ಏನಾದರೂ ಗೊತ್ತಿರೋರು, ಈ ಥರ ಏನಾದರೂ ಚೀಪ್ ಆ್ಯಂಡ್ ಬೆಸ್ಟು. ಅಂದರೆ ಕೆಲವರೆಲ್ಲ ಎಷ್ಟು ಕಾಸ್ಟ್ಲಿ ಹೇಳ್ತಾರೆ, ನಮಗೆ ಗೊತ್ತೇ ಆಗೋಲ್ಲ. ಬೇರೆ ಕಡೆ ಎಲ್ಲ ₹10, ₹20 ಡಿಫ್ರೆನ್ಸ್ ಇರುತ್ತೆ. ಒಂದೊಂದು ಕಡೆ ನಾನು ತರ್ತೀನಲ್ವ, ಕೆಜಿಗೆ 1/4 ಕೆಜಿ ₹10 ಅಂತ ಹೇಳ್ತಾರೆ. ನಾನು ಏನಪ್ಪ ₹10 ಅಷ್ಟೇ ಅಲ್ವ ತೊಗೊಳ್ಳೋಣ ಅಂತ ಅಲ್ಲಿ ನೋಡಿದ್ರೆ ಕೆಜಿನೇ ₹20 ಇರುತ್ತೆ ಅಷ್ಟೇ. ಅದು ರಿಲಯನ್ಸಲ್ಲೆಲ್ಲ ಕೆಲವು ಸತಿ. ಆಮೇಲೆ ಅನಿಸುತ್ತೆ, ಅಯ್ಯೋ ಏನಪ್ಪ ಇವರು ಇಷ್ಟೊಂದು ಲಾಭ ಮಾಡ್ತಾರೆ ಅಂತ. ನೋಡಿ, ಇವತ್ತು ವೇಟ್ ಬಂದು 73.9 ಇದೆ. ನಿನ್ನೆ 74 ಸಮಥಿಂಗ್ ಇತ್ತಲ್ವ. ನಿನ್ನೆ ಪಂಚರ್ ಆಗಿತ್ತು ಅಂತ ಹೇಳಿದ್ನಲ್ಲ, ನೋಡಿ ಹಸ್ಬೆಂಡೇ ರಿಪೇರಿ ಮಾಡ್ತಿದ್ದಾರೆ. ನೋಡಿ, ಒಂದು ಮೊಳೆ ಸಿಕ್ಕಾಕೊಂಬಿಟ್ಟಿತ್ತು, ಈಗ ತೆಗೆದ್ರು ನೋಡಿ. ಸೊ ಅದು ಹೆಂಗಾಗೋಯ್ತು ಅಂದರೆ, ಸಿಚುವೇಷನ್ಸಲ್ಲಿ ಹೆಣ್ಮಕ್ಳು ಅಷ್ಟು ಮಾತ್ರ ಧೈರ್ಯ ಇಟ್ಕೋಬೇಕು. ಇಂಥ ಸಿಚುವೇಷನ್ಸಲ್ಲಿ ನಾವು ವರ್ಕಿಂಗ್ ಹೋಗ್ತಾ ಇರ್ತೀವಿ, ಅಥವಾ ಏನೋ ಸಿಚುವೇಷನ್ಸ್ ಲೈಫಲ್ಲಿ ಬರ್ತಾ ಇರುತ್ತೆ. ತುಂಬ ಹೆದರ್ಕೊಳ್ಳೋಕೆ ಹೋಗಬಾರ್ದು. ಲೈಫ್ನ ಲೀಡ್ ಮಾಡೋಕ್ಕೆ ಬರಬೇಕು. ಆಮೇಲೆ ಇಂಥ ಸಣ್ಣ ಪುಟ್ಟ ವಿಷಯಗಳು ತಿಳ್ಕೊತಾ ಇರಬೇಕು. ನಾವು ಇಗ್ನೋರ್ ಮಾಡಿಬಿಡ್ತೀವಿ. ಪಂಚರ್ ಆದರೆ ಹೆಂಗೆ ಹಾಕ್ಸೋದು, ಆಮೇಲೆ ಹೊರಗಡೆ ಹೋಗಿ ಹೆಂಗೆ ವ್ಯವಹಾರ ಮಾಡೋದು, ಎಲ್ಲದಕ್ಕೂ ಹೆದ್ರ್ಕೊಂಡು ಕೂತ್ಕೊಂಡ್ರೆ ಲೈಫ್ ಹಾಗೆ ಆಗ್ತಾ ಇರುತ್ತೆ. ಕಷ್ಟ ಆ್ಯಕ್ಚುಲಿ ಕಷ್ಟ ಗೊತ್ತಾ, ನಾವು ಹಾಗೆ ಬೆಳೆದ್ಬಿಟ್ಟಿರ್ತೀವಿ. ಸೊಸೈಟಿ ನಮ್ಮನ್ನ ಹಾಗೆ ಬೆಳೆಸ್ಬಿಟ್ಟಿರುತ್ತೆ. ಮನೆಯಲ್ಲೇ ಇರೋದು, ಕೆಲವು ವ್ಯವಹಾರ ಜ್ಞಾನ ತಿಳ್ಕೊಳ್ದೇ ಇರೋದು, ಏನಾದರೂ ಆದರೆ ಹೆದರ್ಕೊಳ್ಳೋದು, ಫಸ್ಟು ಕಣ್ಣೀರು ಬಂದುಬಿಡುತ್ತೆ. ಈ ಥರದ್ದೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ಹೆಣ್ಮಕ್ಳು ಗ್ರ್ಯಾಜುವಲಿ ಸ್ವಲ್ಪ ಧೈರ್ಯ ತೊಗೊಳ್ತಾನೆ ಇರಬೇಕು. ಇಲ್ಲ, ನನ್ನ ಕೈಲಾಗುತ್ತೆ, ನನ್ನ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೆ ಅಂತ. ನನಗೂ ಅದು ಅನಿಸ್ತು. ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ನಲ್ಲ, ಪಂಚರ್ ಬೇರೆ ಆಗೋಯ್ತಾ, ಸ್ವಲ್ಪ ಗಾಬರಿ ಥರ ಆಯಿತು, ಹೆಂಗಪ್ಪ ಏನು ಅಂತ. ಆಮೇಲೆ ಸ್ವಲ್ಪ ಕಾಮಾಗಿ ಥಿಂಕ್ ಮಾಡಿ ಏನೋ ಒಂದು ದಬ್ಕೊಂಬರೋದು, ಅಥವಾ ನಿಧಾನಕ್ಕೆ ಓಡಿಸ್ಕೊಂಬರೋದು, ಏನೋ ಒಂದು ಸೊಲ್ಯೂಷನ್ಸ್ ಇರುತ್ತೆ. ಇಂಥದ್ದೆಲ್ಲ ತಿಳ್ಕೊತಾ ಇರಬೇಕು. ಒಂದೊಂದೇ ನಮಗೆ ಲೈಫಲ್ಲಿ ಪಾಠಗಳು ಕಲಿಸ್ಬೇಕು. ಆಮೇಲೆ ನಾವೇನಾದ್ರು ಹೊರಗಡೆ ಹೋಗ್ತೀವಿ ಅಂದರೆ ನೀಟಾಗಿ ಪರ್ಸಲ್ಲಿ ದುಡ್ಡು ಇಟ್ಕೊಂಡು ಹೋಗಬೇಕು. ಆಮೇಲೆ ಆಧಾರ್ ಕಾರ್ಡು, ಈಗೆಲ್ಲ ಹೆಂಗಿದ್ರು ಗೌರ್ಮೆಂಟ್ದು ಫ್ರೀ ಸ್ಟೇಟ್ ಬಸ್ ಇರುತ್ತಲ್ವ ಕರ್ನಾಟಕದೆಲ್ಲ, ಅದೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಂಥದ್ದು. ನಾವು ಜವಾಬ್ದಾರಿ ತೊಗೋಬೇಕು. ಹೊರಗಡೆ ಹೋದರೆ ಹೇಗೆ ನಾವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ಕೊಂಬರಬೇಕು ಅಂತ. ಅಷ್ಟು ಮಾತ್ರ ಧೈರ್ಯ ಇಟ್ಕೊಂಡು, ಜವಾಬ್ದಾರಿ ಇಟ್ಕೊಂಡು, ಅಲರ್ಟಾಗಿ ಇದ್ಕೊಂಡು, ಮೋಸ ಮಾಡೋ ಜನಗಳೇ ಜಾಸ್ತಿ ಹೊರಗಡೆ ಎಲ್ಲ. ನಾನು ಅಷ್ಟೇ ಅನ್ಕೋತೀನಿ, ಅಲರ್ಟ್ ಆಗಿರಬೇಕು. ಹೊರಗಡೆ ಹೋದರೂ ಅಷ್ಟೇ, ನಾವು ಈ ಕಡೆ ತೆಗ್ದು, ನಾನು ಹೋದ ತಿಂಗಳು ಏನೋ ಹಿಂಗೆ ಏನದು ಸೀಬೆಕಾಯಿ ತೊಗೊಂಡಿದ್ದೀನಿ, ಇಲ್ಲಿ ದುಡ್ಡು ತೆಗ್ದು ಇಲ್ಲಿ ಕೊಡೋಷ್ಟ್ಲಿಕ್ಕೆ ತಿರ್ಗಿ ಹಿಂಗೆ ತಿರ್ಗೋಷ್ಟ್ರಲ್ಲಿ ಒಂದು ಕಾಯಿ ಹೊರಗಡೆ ಹಾಕ್ಬಿಟ್ಟಿದ್ದಾನೆ. ತೂಕ ಮಾಡಿದ್ದು 8 ಕಾಯಿ, ಹಾಕಿದ್ದು 7 ಕಾಯಿ. ನಾನು ಆಮೇಲೆ ಲೆಕ್ಕ ಮಾಡಿಕೊಂಡೆ, 7 ಕಾಯಿ ಇದೆಯಲ್ಲ ಅಂತ ತೂಕ ಮಾಡಿದ್ರೆ 1 ಕೆಜಿ ತೊಗೊಂಡಿದ್ದು 900 ಸಮಥಿಂಗ್ ಗ್ರಾಮ್ಸ್ ಬಂದಿದೆ. ಎಷ್ಟು ಯಾಮಾರಿಸ್ಬಿಡ್ತಾರಪ್ಪ. ಅಯ್ಯೋ, ನಾನು ಹೇಳ್ಬಿಟ್ಟೆ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನಾನು ನಿಮಗೆ ಬೇಕಿದ್ರೆ, ನಿಮಗೆ ಕಷ್ಟ ಇದ್ದರೆ ಒಂದು ₹20 ಕೇಳಿ ಇಸ್ಕೊಳ್ಳಿ, ಈ ಥರ ಎಲ್ಲ ಮೋಸ ಮಾಡಬೇಡಿ. ನೀವು ಈ ಥರ ಈಸ್ಕೊಂಡಿರೋದು ಇನ್ನೆಲ್ಲೋ ಹೊರ್ಟೋಗುತ್ತೆ, ನಿಮಗೆ ಡಬಲ್ಲು 3ರಷ್ಟು ಹೊರ್ಟೋಗ್ಬಿಡುತ್ತೆ ಅಂತ ಹೇಳಿದೆ. ಇಲ್ಲ ಮೇಡಮ್, ಆ ಥರ ಏನಿಲ್ಲ ಅಂದರು. ಎಂಥ ಪ್ರಪಂಚನಪ್ಪ, ಚಿಕ್ಕ ಚಿಕ್ಕ ಪುಟ್ಟದೆಲ್ಲ ಮೋಸ ಮಾಡಿಬಿಡ್ತಾ ಇರ್ತಾರೆ. ಸೊ ನಾವೆಷ್ಟು ಅಲರ್ಟಾಗಿದ್ದರೆ ಅಷ್ಟು ಒಳ್ಳೆಯದು ಅಂತ ಅನಿಸ್ಬಿಡ್ತು.
ನೆಕ್ಸ್ಟು ನೋಡಿ ಎಷ್ಟು ತರಕಾರಿ ಹಾಕಿದ್ದೀನಿ. ಅಯ್ಯೋ ಬಟಾಣಿ ಹಾಗೆ ಈಗ ನೋಡ್ತಾ ಇದ್ರೆ ಅನಿಸ್ತಾ ಇದೆ ನೆನಪೇ ಬರಲಿಲ್ಲ ಬೆಳಗ್ಗೆ. ಬಟಾಣಿನೂ ಹಾಕಬೇಕಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು. ಫ್ರೋಝನ್ ಬಟಾಣಿ ಇತ್ತು, ಅದೂ ಹಾಕಿದರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಇದೇ ಜಾಸ್ತಿ ಆಗೋಯಿತು, ಮತ್ತು ಅದರೂ ಹಾಕಿದರೆ ಮಕ್ಕಳಿನ್ನ ಬೈದ್ಬಿಟ್ಟವರು. ಮತ್ತು ಇದು ಹುರುಳಿಕಾಳು ಅರ್ಧ ಕೆ.ಜಿನೂ ಹಾಕ್ಬಿಟ್ಟಿದ್ದೀನಿ. 1.5 ಪಾವು ಅಕ್ಕಿಗೆ ಅರ್ಧ ಕೆ.ಜಿ ಹುರುಳಿಕಾಳು ಹಾಕ್ಬಿಟ್ಟು, ಹುರುಳಿಕಾಯಿ ಹಾಕ್ಬಿಟ್ಟು ಕ್ಯಾರೆಟ್ ಹಾಕಿದ್ದೆ, ಮತ್ತು ಆಲೂಗಡ್ಡೆ ಏನು ಹಾಕಿರಲಿಲ್ಲ ಅನಿಸುತ್ತೆ. ಬೆಳಗ್ಗೆ ಅರ್ಜೆಂಟಲ್ಲಿ ಏನೇನು ಕಟ್ ಮಾಡ್ಕೊಂಡು ಏನೇನು ಹಾಕ್ತಾಯಿದ್ದೀನೋ ಪಟ 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 ಅಂತ ಮಾಡ್ತಾ ಇರಬೇಕು. ಆಮೇಲೆ ಮಿಕ್ಸಿಗೆ ಏನಿಲ್ಲಪ್ಪ, ಸ್ವಲ್ಪ ಕಾಯಿ, ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಪುದೀನ ಇಲ್ಲ, ಕೊತ್ತಂಬರಿ ಇಲ್ಲ. ನನಗೆ ಹುಡುಕಿದೆ, ನಿನ್ನೆ ಸಿಕ್ಕಲಿಲ್ಲ, ರಾತ್ರಿ ಆಗೋಗಿತ್ತು. ಮತ್ತು ಇನ್ನೆಲ್ಲ ಹುಡ್ಕೊಂಡು ಹೋಗೋದು ಚೆನ್ನಾಗಿರಲ್ಲ ಅಂತ ಪುದೀನ ಕೊತ್ತಂಬರಿ ಏನೂ ಹಾಕಿಲ್ಲ. ಹಾಕಿ ನೀವು ನಿಮ್ಮ ಮನೇಲಿದ್ದರೆ ಹಾಕಿ, ಚೆನ್ನಾಗಿರುತ್ತೆ. ಏಲಕ್ಕಿ ಈ ರೀತಿ ಈ ಪಲಾವು, ಬಿರಿಯಾನಿ, ಫ್ರೈಡ್ ರೈಸು, ಗೀ ರೈಸು ಇವೆಲ್ಲ ಫ್ಲೇವರ್ಸ್ ಚೆನ್ನಾಗಿರಬೇಕು ಫ್ರೆಂಡ್ಸ್. ಇವೆಲ್ಲ ರೈಸ್ ಐಟಮ್ ಮಾಡಿದಾಗ, ಎಸ್ಪೆಷಲಿ ಪಲಾವ್ ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಐದರ್ ಪುದೀನ ಟೇಸ್ಟ್ ತರಿಸಿ, ಪುದೀನ ಪ್ರಾಮಿನೆಂಟಾಗಿ ಬರೋ ಥರ ಪುದೀನ ಹಾಕಿ, ಆ ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲ ಪುದೀನ ಇಲ್ಲ ಅಂದರೆ ಏಲಕ್ಕಿ ಇಲ್ಲ ಅಂದರೆ ಸೋಂಪು, ಕಲ್ಹೂವು, ಇದೆಲ್ಲ ಫ್ಲೇವರ್ಸು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿದ್ರೂ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನೇ ಇಂಥ ರೈಸ್ ಐಟಮ್ ಎಲ್ಲ ಫ್ಲೇವರ್ ಚೆನ್ನಾಗಿದ್ದರೆ ರೈಸ್ ಐಟಮ್ ಚೆನ್ನಾಗೇ ಇರುತ್ತೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಮೊಸರು ತರಕ್ಕೆ ಹೋಗಲಿಲ್ಲ, ಅದೇ ಇರೋದೇ ಸ್ವಲ್ಪ ಮೊಸರು, ಅದಕ್ಕೇ ಹಾಕ್ಬಿಟ್ಟೆ. ಆಮೇಲೆ ಕಾಯೆಲ್ಲ ರುಬ್ಬಿ ಹಾಕಿದ್ನಲ್ಲ, ಇನ್ನೊಂದು ಸ್ವಲ್ಪ ಕಾಯಿ ಮಿಕ್ಕಿತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಸ್ವಲ್ಪ ಕಾಯಿ ಚಟ್ನಿ ಥರ ಮಾಡ್ಕೊಂಡಿದ್ದೆ. ಈ ನಡುವೆ ಚೆನ್ನಾಗಾಗುತ್ತೆ ಕಾಯಿ ಚಟ್ನಿ, ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಆಗುತ್ತೆ. ಸ್ವಲ್ಪ ಹುರ್ಗಡ್ಲೆ ಹಾಕ್ತೀನಿ, ಕಾಯಿ ಹಾಕ್ತೀನಿ, ಶುಂಠಿ ಹಾಕ್ತೀನಿ, ಆಮೇಲೆ ಇದು ಸ್ವಲ್ಪ ಕರ್ಬೇವಿನ ಸೊಪ್ಪಿದ್ದರೆ 1-2 ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಇಷ್ಟೇ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನೆಕ್ಸ್ಟ್ ಬಂದು ಕಾರ್ನ್ನ ಬಿಡಿಸಿ ಇಡ್ತಾಯಿದ್ದೀನಿ. ಒಂದು ಐಟಮ್ ಮಾಡೋಣ ಅಂತ, ಮಸಾಲ ಚಾಟ್ಸ್, ಕಾರ್ನ್ ಚಾಟ್ಸ್ ಥರ ಮಾಡೋಣ, ಅಥವಾ ಬಟರ್ ಹಾಕ್ಬಿಟ್ಟು ಬಟರ್ ಕಾರ್ನ್ ಚಾಟ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದೆಲ್ಲ ಬಿಡಿಸೋದು ಈಸಿ ಆ್ಯಕ್ಚುಲಿ. ನಾನು ಫಸ್ಟು ಕಷ್ಟಪಡ್ತಿದ್ದೆ, ಆಮೇಲೆ ಹಸ್ಬೆಂಡ್ ಹೇಳ್ಕೊಟ್ರು. 1 ಅಥವಾ 2 ಲೈನ್ ಬಿಡಿಸ್ಬಿಟ್ರೆ ಆಮೇಲೆ ಸೈಡಲ್ಲಿ ಬಿಡಿಸ್ಕೊತ ಹೋದರೆ ಈಸಿ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬಿಡಿಸ್ಬಿಡ್ಬೋದು. ಆಮೇಲೆ ಮಕ್ಕಳು ತುಂಬ ಬಿಡಿಸ್ಕೊಟ್ರು. ನಾನು ಒಂದೇ ಒಂದು ಬಿಡಿಸ್ದೆ, 4 ತಂದಿದ್ನಲ್ಲ, ನಾನು 2 ಬಿಡಿಸ್ದೆ. ಮಕ್ಕಳು ಹಸ್ಬೆಂಡು ಎಲ್ಲ ಇನ್ನೆರಡು ಬಿಡಿಸ್ಕೊಟ್ರು. ಆಮೇಲೆ 2 ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಫಸ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಬಟರ್ ಹಾಕಿದೆ. 7 ರೂಪಾಯಪ್ಪ ಅದು, ಒಂದು ಬಾಕ್ಸ್ ಬಟರ್ ಬರುತ್ತೆ, 7 ರೂಪಾಯಿ ಅದು. ಆಮೇಲೆ ಬೇಯಿಸಿರುವಂಥ ಕಾರ್ನ ಹಾಕಿದೆ. ಬೇಯಿಸಿರೋಂಥ ಕಾರ್ನ್ ಬೇಯಿಸಿ ಅದೇ ಬೆಸ್ಟು ಅನಿಸ್ತು ನನಗೆ. ನಾನು ಏನು ಮಾಡಿದ್ದೆ ಗೊತ್ತಾ, 1-2 ಮೊದಲೇ ಬೇಯಿಸ್ಬಿಟ್ಟಿದ್ದೆ, ಅದು ಬಿಡ್ಸೋಕ್ಕೆ ಕಷ್ಟ ಆಯಿತು. ಬಿಡಿಸಿ ಹಾಕಿದ್ರೆ ಆಮೇಲೆ ಬೇಯಿಸಿದ್ರೆ ಈಸಿ. ಆಮೇಲೆ ಹೋದ ಸತಿ ರಿಲಯನ್ಸ್ಗೆ ಹೋದಾಗ ಸ್ವಲ್ಪ ಆರಿಗ್ಯಾನೋ ತಂದಿದ್ದೆ. ಆಮೇಲೆ ಪಾಸ್ತಾ ಸೀಸನಿಂಗ್ ಅನಿಸುತ್ತೆ, ತೋರಿಸ್ತೀನಿ ನಾನು. ಅದು ಹರ್ಬ್ಸ್, ಪಿಜ್ಜಾ ಸೀಸನಿಂಗು ಅದೆಲ್ಲ ತಂದಿದ್ದೆ. ಅದನ್ನೆಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ ಇವೆಲ್ಲ ಹರ್ಬ್ಸು, ಅದು ಇದು ಸ್ವಲ್ಪ ಫ್ಲೇವರ್ಸ್ ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡೆ. ಆಮೇಲೆ ಉಪ್ಪು ಹಾಕಲಿಲ್ಲ, ಯಾಕೆಂದರೆ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕಿದ್ದೆ. ಅದನ್ನೆಲ್ಲ ಹಾಕಿ ಸ್ವಲ್ಪ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಟಾಸ್ ಮಾಡಿ 1-2 ನಿಮಿಷ ಟಾಸ್ ಮಾಡಿಬಿಟ್ರೆ, ಫಸ್ಟ್ ಬ್ರೇಕ್ ಇರುತ್ತೆ ನನ್ನ ಮಕ್ಕಳಿಗೆ, ಚಾಟ್ಸ್ ಅಥವಾ ಸ್ನ್ಯಾಕ್ ಬ್ರೇಕ್ ಇರುತ್ತೆ, ಅದಕ್ಕೆ ಇದನ್ನು ಹಾಕ್ಕೊಟ್ಟೆ. ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕಿದೆ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಬೇಕಾದ್ರೆ ಹಾಕ್ಕೋಬೋದು. ನನಗೆ ಚಿಕ್ಕ ಮಗಳಿದ್ದಾಳಲ್ವ, ನಾನು ಹಾಕೋಕ್ಕೆ ಹೋಗಲಿಲ್ಲ, ಜಸ್ಟ್ ಪೆಪ್ಪರ್ ಪೌಡ್ರನ್ನೇ ಹಾಕ್ಕೊಂಡು ಹಾಕಿದೆ. ಚಾಟ್ ಮಸಾಲನೂ ಹಾಕಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ನ್ಯಾಕ್ಸ್ ಆಗಿ ಟ್ರೈ ಮಾಡ್ಬೋದು. ಈ ರೀತಿನೇ ಏನಾದರೂ ಒಂದು ನಾವೇ ಪ್ಲ್ಯಾನ್ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ತರಕಾರಿ ತಂದಿದ್ದೀನಿ, ಆಮೇಲೆ ಪ್ಲ್ಯಾನ್ ಮಾಡಿಕೊಂಡೆ. ಕಣ್ಣೆದುರುಗಡೆನೇ ಎಲ್ಲ ಬರೆದಿಟ್ಕೊಂಬಿಟ್ಟೆ, ಈ ತರಕಾರಿ ಫ್ರಿಜ್ಜಲ್ಲಿದೆ, ತೊಂಡೆಕಾಯಿ ಇದೆ. ಈಗ ನೋಡಿ ನೆಕ್ಸ್ಟು ಬರ್ಕೊಂಡೆ ನಾನು. ಹಸ್ಬೆಂಡು ಕೆಲವು ಐಟಮ್ಸ್ ತಂದಿದ್ರು, ನಾನು ಕೆಲವು ಐಟಮ್ಸು ಅದು ಇಟ್ಬಿಡ್ತೀನಿ ನಾನು, ಯಾಕೆಂದರೆ ಫುಲ್ಲು ಬ್ಯುಸಿ ಶೆಡ್ಯೂಲ್ ಅಲ್ವಾ. ರಾತ್ರಿ ಬಂದು ಎಷ್ಟು ಸಾಕಾಗೋಗಿರುತ್ತೆ ಅಂದರೆ 4 ಗಂಟೆಯಿಂದ ಮಾರನೇ ದಿನ 6 ಗಂಟೆವರೆಗೂ ಮಲಗೇ ಇರೋಣ ಅಂತ ಅನಿಸುತ್ತೆ. ಬಟ್ ಅಂತ ಅದೃಷ್ಟ ಇಲ್ಲ, ಆಗಲ್ಲ. ಮನೆ ಕೆಲಸ ಮಾಡಲೇಬೇಕು. ಹೊರಗಡೆ ಹೋಗಿ ಅಷ್ಟೆಲ್ಲ ಕೆಲಸ ಮಾಡೋದು ಮನೆ ನೆಮ್ಮದಿಯಾಗಿರಲಿ ಅಂತಲೇ. ನಾವು ಅಷ್ಟೆಲ್ಲ ದುಡ್ದಿದ್ದೀವಿ, ಅಷ್ಟು ಕೆಲಸ ಮಾಡಿದ್ದೀವಿ ಅಂತ ಮನೆಗೆ ಬಂದು ಮಲ್ಕೊಂಡ್ರೆ ನನಗೇನೆ ನೆಮ್ಮದಿ ಅನಿಸಲ್ಲ. ಮನೆ ನೆಮ್ಮದಿಯಾಗಿರಬೇಕು ಅಂದರೆ ಕ್ಲೀನಾಗಿರಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು, ಆರೋಗ್ಯವಾದ ಅಡುಗೆ ಮಾಡ್ತಾ ಇರಬೇಕು, ಇದೆಲ್ಲ ಮ್ಯಾನೇಜ್ ಮಾಡ್ಕೋಬೇಕು. ಪಾಪ ಮನೆಯವರು ಎಲ್ಲ ಆಪ್ರೇಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ ನಾವು ಸ್ಟ್ರೇನ್ ಆದರೆ ನಾವು ಮಾಡ್ತಾ ಇರಬೇಕು. ಒಂದು 10 ನಿಮಿಷ ಕೂತ್ಕೊಳ್ಳೋದು, ಏನಾದರೂ ಬಿಸಿನೀರು ಕುಡಿಯೋದು ಅನಿಸುತ್ತೆ, ಸುಮ್ಮನೆ ಕೂತೇ ಇರೋಣ ಅನಿಸುತ್ತೆ. ಹಿಂಗೆ ಅನಿಸುತ್ತೆ ಗೊತ್ತಾ, ಬಾಡಿ ಹಂಗೆ ಸ್ಟ್ರೇನ್ ಅನಿಸ್ತಾ ಇರುತ್ತೆ.
ಬಟ್ ಏನೋ ಹಾಗೆ ಹೀಗೆ ತಪ್ತಾ ಇರೋದು. ನೆಕ್ಸ್ಟ್ ಡೇ ಮಾರ್ನಿಂಗು ಹಂಗೆ ಎನರ್ಜಿ ಬಂದ್ಬಿಡುತ್ತೆ. ಹಾಗೆ ಲೈಫ್ ಹೋಗ್ತಾ ಇರಬೇಕು. ಬಟ್ ಈ ಥರ ಇರೋದೇ ಬೆಸ್ಟಪ್ಪ. ನೀವೂ ಅಷ್ಟೇ, ಮನೇಲಿ ಇದ್ರೂ ಅಷ್ಟೇ ಸುಮ್ಮನೆ ಕೂತ್ಕೋಬೇಡಿ. ಕೆಲ್ಸಕ್ಕೆ ಹೋದ್ರೂ ಅಷ್ಟೇ ನಿಮಗೇನೋ ಸ್ಟ್ರೈನ್ ಆಗ್ತಾಯಿದೆ ಅಂತ ಅಂದ್ಕೊಳಕ್ಕೆ ಹೋಗಬಾರ್ದು. ಆದಷ್ಟು ನಾವೇ ಕೆಲಸ ಹುಡ್ಕೊಂಡು ಮಾಡ್ತಾಯಿದ್ರೆ ತಲೆ ಖಾಲಿಯಾಗಿರಲ್ಲ, ಬ್ಯುಸಿಯಾಗಿರ್ತೀವಿ. ಅದು ಇದು ಯೋಚನೆಗಳು ಬರಲ್ಲ, ನೆಮ್ಮದಿಯಾಗಿ ಲೈಫು ದಿನಗಳು ಹೋಗ್ತಾ ಇರುತ್ತೆ. ಇಲ್ಲಾಂದರೆ ಒಂದೇ ವಿಷಯ ತಲೆಯಲ್ಲಿ ಕೊರಿತಾನೇ ಇರುತ್ತೆ. ಬೆಳಗ್ಗಿಂದ ಸಂಜೆವರೆಗೂ ಅದೇ ಯೋಚನೆ ಮಾಡ್ತಿರ್ತೀವಿ, ಸುಮ್ಮನೆ ಅಳ್ತಾ ಇರ್ತೀವಿ, ಏನಾದರೂ ಕೊರಗ್ತಾ ಇರ್ತೀವಿ. ಅದೆಲ್ಲ ಮಾಡೋ ಬದಲು ಕೆಲ್ಸಗಳನ್ನ ಹುಡ್ಕೋಬೇಕು ಫ್ರೆಂಡ್ಸ್. ಅದೇನೂ ಮಾಡೋಕ್ಕಾಗಲ್ಲ. ಕೆಲವು ಸತಿ ಯೋಚನೆ ಬೇಡ ಅಂದರೂ ಬಂದೇ ಬರುತ್ತೆ. ಯಾಕಂದರೆ ಜೀವನ ಇರೋದೇ ಹಾಗೆ. ಒಂದಿನ ಅಪ್ಸ್ ಆ್ಯಂಡ್ ಡೌನ್ಸು, ತುಂಬ ಚೆನ್ನಾಗಿ ಸಕ್ಸಸ್ ಕಾಣ್ತಾ ಇರ್ತೀವಿ. ಒಂದಿನ ಏನೂ ಅಂದ್ಕೊಂಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಏನೋ ಆಗಿಬಿಟ್ಟಿರುತ್ತೆ. ಕಮೆಂಟ್ಸ್ ಹೋದರೆ ನನಗಿದೆಲ್ಲ ಹೇಳಬೇಕು ಅಂತ ಅನಿಸುತ್ತೆ. ಎಷ್ಟೊಂದು ಜನ ಅಂತಿರ್ತಾರೆ. ಆಮೇಲೆ ಸುಮಾರು ಜನ ಮಕ್ಳಿಗೆ ಹೆಂಗೆ ಓದಿಸ್ತೀರಾ ಅಂತ ಹೇಳಿದ್ರಿ. ನನಗೆ ಸಾರಿ, ನಾನು ಈ ವ್ಲಾಗಲ್ಲಿ ಹೇಳೋಕ್ಕಾಗ್ತಿಲ್ಲ. ಈಗ ನೆನಪಾಗ್ತಿದೆ ನೋಡಿ. ಆದಷ್ಟು ನಾನು ಏನು ಅಂದರೆ ಟ್ರೈ ಮಾಡ್ತೀನಿ ಅವತ್ತೇ ಓದ್ಸೋಕ್ಕೆ. ಟೈಮ್ ಸ್ಲಾಟ್ ಅಂತ ಇಟ್ಕೊಂಡ್ಬಿಡ್ತೀನಿ. ಮುಂದಿನ ಯಾವುದಾನ ಒಂದು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ ನಿಮಗೆ. ಯಾಕೆಂದರೆ ಮಕ್ಕಳ ಎಜುಕೇಷನ್ನೇ ಇಂಪಾರ್ಟೆಂಟು. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಈ ಜನ್ರೇಷನಲ್ಲಿ ನಾವು ಹೆಣ್ಮಕ್ಳು, ನಾನೂ ಕೂಡ ಕೂತ್ಕೊಂಡು ತಿಂದರೂ ನಡೆದೋಗುತ್ತೆ. ಯಾಕೆಂದರೆ ಹಸ್ಬೆಂಡ್ಸ್ ಹೆಂಗೋ ಮ್ಯಾನೇಜ್ ಮಾಡ್ತಾರೆ, ಹೆಂಗೋ ಆಗೋಗುತ್ತೆ. ಬಟ್ ಮುಂದೆ ಜನ್ರೇಷನ್ ಇನ್ನೊಂದು 15 ವರ್ಷ 20 ವರ್ಷ ಆದಮೇಲೆ ಹೆಣ್ಮಕ್ಳು ಕೂಡ ದುಡಿಲೇಬೇಕು ಅಂಥ ಪರಿಸ್ಥಿತಿ ಈಗಲೇ ಆ ಥರ ಇದೆ. ಬಟ್ ಓಕೆ, ಹೆಂಗೋ ಆಗುತ್ತೆ. ಎಷ್ಟೊಂದು ಜನ ನಮ್ಮ ಜನ್ರೇಷನ್ಸ್, ನನ್ನ ಫ್ರೆಂಡ್ಸೂ ಅಷ್ಟೇ ಎಷ್ಟೋ ಜನ ಅರ್ನ್ ಮಾಡ್ತಾಯಿಲ್ಲ, ಹೌಸ್ ವೈಫ್ ಆಗೇ ಇದ್ದಾರೆ. ಹೆಂಗೋ ನಡೆಯುತ್ತಾ ಇದೆ ಲೈಫು. ಮುಂದೆ ಅವರು ಚೆನ್ನಾಗಿ ಓದಲೇಬೇಕಾಗುತ್ತೆ, ಅರ್ನ್ ಮಾಡಲೇಬೇಕಾಗುತ್ತೆ. ಒಂದು ಈಕ್ವಲ್ ಪೊಸಿಷನು ಸೊಸೈಟಿಲಿ ತೊಗೋಬೇಕಾಗುತ್ತೆ. ಹೆಣ್ಮಕ್ಳು ಗಂಡು ಮಕ್ಳು ಅಷ್ಟೇ. ಸೊ ಅವರೆಲ್ಲ ಇನ್ನೂ ಜಾಸ್ತಿ ಹೆಂಗೆ ಓದಬೇಕು ಅದೆಲ್ಲ ಅವರು ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಿಂದನೇ ಹೆಂಗೆ ಬೇಸಿಕ್ ಸ್ಟ್ರಾಂಗ್ ಮಾಡೋದು ಅಂತೆಲ್ಲ ಹೇಳ್ತೀನಿ. ನಾನು ಆ್ಯಸ್ ಅ ಟೀಚರೂ ನಾನು ನೋಡ್ತಾ ಇರ್ತೀನಿ ಮಕ್ಕಳು ಹೆಂಗೆ ಸ್ಟಡೀಸಲ್ಲಿ ಲ್ಯಾಕಿಂಗ್ ಮಾಡ್ತಾರೆ. ಇಂಟ್ರೆಸ್ಟೇ ಬರೋಲ್ಲ ಅವ್ರಿಗೆ ಓದೋಕ್ಕೆ. ಇದನ್ನೆಲ್ಲ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಕೆಲವ್ರಿಗನ್ನ ಯೂಸ್ ಆಗೇ ಆಗುತ್ತೆ. ಮಕ್ಕಳಿರೋರಿಗೆ ಹೆಂಗೆ ಓದಿಸ್ಬೇಕು ಅಂತ ಡೆಫಿನೆಟ್ಲಿ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ಏನು ಗೊತ್ತಾ, ನಾನು ನೋಡಿಕೊಂಡು ಅದೇ ನೀಟಾಗಿ ಹೇಳಬೇಕು. ಏನೋ ಒಂದು ಹೇಳೋಕ್ಕಿಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಪಾಯಿಂಟ್ಸಲ್ಲಿ ಹೇಳಬೇಕು. ನಿಮಗೆ ಏನಾದರೂ ಯೂಸ್ ಆಗಬೇಕು. ಸುಮ್ಮನೆ ಏನೋ ಒಂದು ಹೇಳೋದಕ್ಕಿಂತ ನಿಮಗೆ ವ್ಲಾಗ್ ನೋಡಿದ್ಮೇಲೆ ಇಲ್ಲಪ್ಪ ಏನೋ ಒಂದು ಯೂಸ್ ಆಯಿತು ಅಂತ ಅನಿಸ್ಬೇಕು. ಆ ರೀತಿ ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಹೊಸಬ್ರೇನಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ. ವೆಯ್ಟ್ ಲಾಸಲ್ಲೇ ಇದ್ದೀನಿ, ಗ್ರ್ಯಾಜುವಲಿ ಮಾಡ್ತಾಯಿರ್ತೀನಿ. ಜಾಸ್ತಿನೂ ಆಗುತ್ತೆ, ಕಡಿಮೆನೂ ಆಗುತ್ತೆ. ಬಟ್ 4-5 ದಿನದಿಂದ ಕಡಿಮೆನೇ ಆಗ್ತಾಯಿದೆ. ನೋಡೋಣ. ಒಂದು ಮದುವೆ ಬೇರೆ ಇದೆ. ಸ್ವಲ್ಪ ನೀಟಾಗಿ ಸೀರೆ ಎಲ್ಲ ಉಟ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅನ್ನೋದೊಂದು ತಲೆಯಲ್ಲಿದೆ. ನೋಡೋಣ ಯಾವ ಲೆವೆಲ್ಗೆ ಆಗುತ್ತೋ ಏನು ಕತೆನೋ ಅಂತ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಲಾಸ್ಟ್ ವ್ಲಾಗ್ಸ್ ಎಲ್ಲ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ, ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ. ಅದು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ. ಎಲ್ಲೋ ಇರ್ತೀರಾ, ನಾನೆಲ್ಲೋ ಇದ್ದೀನಿ, ಎಷ್ಟು ಒಳ್ಳೆ ಮನಸ್ಸಿಂದ ಹಾರೈಸ್ತೀರಾ. ಅದು ಓದೋಕ್ಕೇ, ಕಮೆಂಟ್ಸ್ ಓದೋಕ್ಕೇ ಖುಷಿಯಾಗುತ್ತೆ. ಸೊ ಈ ರೀತಿ ಡ್ರೆಸ್ ಹಾಕಿದ್ದೆ. ತುಂಬ ಗ್ರ್ಯಾಂಡ್ ಡ್ರೆಸ್ ಇದು, ತುಂಬ ವರ್ಕ್ ಇದೆ. ಬಟ್ ಅದು ಕಬೋರ್ಡ್ ಓಪನ್ ಮಾಡಿದ ತಕ್ಷಣ ಇದೇ ಸಿಕ್ತು, ಹಾಕ್ಕೊಂಬಿಟ್ಟೆ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.